ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಷ್ಟಗಿ. ಕುಷ್ಟಗಿ ಪಟ್ಟಣದ ಆರಾಧ್ಯ ದೈವ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀ ಬುತ್ತಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಭರತ ಹುಣ್ಣಿಮೆ ದಿನ ಫೆಬ್ರವರಿ 1ರಂದು ಜರುಗಲಿದೆ. ಹಾಲ್ಕೇರಿಯ ಅನ್ನದಾನೇಶ್ವರ ಶಾಖಾ ಮಠದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಂಜೆ 5:30ಕ್ಕೆ ಮಹಾರಥೋತ್ಸವ ಜರುಗಲಿದೆ. ಇಂದು ಬೆಳಗ್ಗೆ ದೇವಸ್ಥಾನದಲ್ಲಿ ಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ, ಪುಷ್ಪಾಲಂಕಾರ, ವಿಶೇಷ ಪೂಜಾ ಕೈಂಕರ್ಯಗಳು ಸೇರಿದಂತೆ ವಿಧಿವಿಧಾನಗಳೊಂದಿಗೆ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯಲಿವೆ. ನಂತರ ಪಟ್ಟಣದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ನಂದೀಶ್ವರ ಮೂರ್ತಿಯನ್ನು ತೇರಿನ ಕಳಸದೊಂದಿಗೆ ಸಕಲ ವಾದ್ಯ ಮೇಳದೊಂದಿಗೆ ಬುತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಮೂರ್ತಿ ತರಲಾಗುತ್ತದೆ. ನಂತರ ಮಧ್ಯಾಹ್ನ ಅನ್ನದಾಸೋಹ ಮಹಾಪ್ರಸಾದ ಆಯೋಜಿಸಲಾಗಿದ್ದು, ಸಂಜೆ ಹಾಲುಮತ ಸಮುದಾಯದ ಗುರುಗಳಾದ ಶಿವಾನಂದೇಯ ಗುರುವಿನ್, ಬಸಯ್ಯ ಗುರುವಿನ್, ತೇಜಯ್ಯ ಗುರುವಿನ್ ಇವರ ನೇತೃತ್ವದಲ್ಲಿ ಹಾಲುಮತ ಸಮುದಾಯದ ಸದ್ಭಕ್ತರು ತೇರಿನ ಹಗ್ಗವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಾಷಾ ಭಜಂತ್ರಿ ವಾದನಗಳೊಂದಿಗೆ ಮೆರವಣಿಗೆ ನಡೆಸುವರು. ಬಳಿಕ ತೇರಿನ ಹಗ್ಗವನ್ನು ಸಮರ್ಪಣೆ ಮಾಡುವರು. ಸಂಜೆ 5:30ಕ್ಕೆ ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಚಾಲನೆ ದೊರೆಯಲಿದ್ದು, ಪಟ್ಟಣ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಜಾತ್ರಾ ಮಹೋತ್ಸವದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀ ಬುತ್ತಿ ಬಸವೇಶ್ವರನ ಕೃಪೆಗೆ ಪಾತ್ರರಾಗಲು ಕೋರಿದ್ದಾರೆ. ವೀಕ್ಷಕರೇ, ಕೊರಟಗೆರೆ ಗ್ರಾಮದ ಹಾಲುಮತ ಸಮುದಾಯದ ಗುರುಗಳಾದ ಶಿವಾನಂದಯ್ಯ ಗುರುವಿನವರು ಬುತ್ತಿ ಬಸವೇಶ್ವರ ಜಾತ್ರೆಯ ತೇರಿನ ಸೇವೆ ಹಾಗೂ ಜಾತ್ರೆಯ ಕುರಿತು ಮಾಹಿತಿ ನೀಡಿದ್ದು ಹೀಗೆ. ಓಂ ಗುರುಭ್ಯೋ ನಮಃ. ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ತಲೆತಲಾಂತರಗಳಿಂದ ಜರುಗುತ್ತಾ ಬಂದಿದ್ದು, ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕೊರಟಗೆರೆ ಗ್ರಾಮದ ಗುರುವಿನ ಮನೆತನದ ಮೂಲ ಗುರುಗಳಾದ ಶ್ರೀ ಲಿಂಗಯ್ಯ ತಾತನವರ ಇವರಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ನೀವೇ ರಥದ ಹಗ್ಗವನ್ನು ತೆಗೆದುಕೊಂಡು ಹೋಗಿ ಈ ರಥೋತ್ಸವವನ್ನು ಜರುಗಲು ಅನುವು ಮಾಡಿಕೊಡಬೇಕೆಂದು ಶ್ರೀ ಹಾಳ್ಕೇರಿ ಅನ್ನದಾನೇಶ್ವರ ಶ್ರೀಗಳು ಆಶೀರ್ವಾದ ಮಾಡಿ ಈ ಕಾರ್ಯವನ್ನು ಪ್ರತಿ ವರ್ಷ ನಿಮ್ಮಿಂದ ನಡೆಯಬೇಕೆಂದು ಹೇಳಿದರು. ಅದರಂತೆ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಬುತ್ತಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ರಥೋತ್ಸವ ದಿನಾಂಕ 1/2/2026 ಜರುಗಲಿದ್ದು, ಈ ಒಂದು ದೇವಸ್ಥಾನ ಜಾತ್ರಾ ರಥೋತ್ಸವದ ದಿನದಂದು ರಥದ ಹಗ್ಗವನ್ನು ಕುಷ್ಟಗಿ ತಾಲೂಕಿನ ಕೊರಟಗೆರೆ ಗ್ರಾಮದಿಂದ ಪೂಜಾ ಪುನಸ್ಕಾರಗೊಂಡು ಬ್ಯಾಲ್ಯಾಳ ಮದಲಗಟ್ಟಿ ನಿಡಶೇಸಿ ಮಾರ್ಗವಾಗಿ ಕುಷ್ಟಗಿ ನಗರದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಹಾಗೂ ಕೊರಟಗೆರೆ ಗ್ರಾಮದ ಹಾಗೂ ಕುಷ್ಟಗಿ ಪಟ್ಟಣದ ಸಕಲ ಹಾಲುಮತ ಸಮಾಜ ಸಕಲ ಸದ್ಭಕ್ತರು ಹಾಗೂ ಪಟ್ಟಣದ ಇತರೆ ಸಕಲ ಸದ್ಭಕ್ತರು ಕೂಡಿಕೊಂಡು ರಥದ ಹಗ್ಗವನ್ನು ಪ್ರಯುಕ್ತ ಮುತ್ತೈದೆಯರು ಕಳಸ ಕನ್ನಡಿ ಹಿಡಿದುಕೊಂಡು ಎತ್ತಿನ ಬಂಡಿ ಕುದುರೆಯ ಮೇಲೆ ಶ್ರೀಗಳನ್ನು ಕೂಡಿಸಿಕೊಂಡು ಶೃಂಗಾರಗೊಂಡ ಎತ್ತಿನ ಮೆರವಣಿಗೆಯೊಂದಿಗೆ ಮಜಲುಗಳೊಂದಿಗೆ ಸಂಚರಿಸುತ್ತಾ ಶ್ರೀ ಬಜಾರ್ ದುರ್ಗಮ್ಮ ದೇವಸ್ಥಾನ, ಕಟ್ಟಿ ದುರ್ಗಮ್ಮ ದೇವಸ್ಥಾನ, ಬಸವೇಶ್ವರ ಸರ್ಕಲ್, ಮಾರುತಿ ವೃತ್ತ ಮಾರ್ಗವಾಗಿ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನ ಜಾಗಕ್ಕೆ ತಲುಪಿದ ನಂತರ ಹಾಳ್ಕೇರಿ ಶ್ರೀಗಳು, ಮದ್ದಾನೆ ಶ್ರೀಗಳು ಇತರೆ ಮಠಾಧೀಶರು, ಶಾಸಕರಾದ ದೊಡ್ಡಮುಡಿ ಎಚ್ ಪಾಟೀಲ್ ಸಾಹೇಬರು, ರಾಜಕೀಯ ಧೋರಣೆಯರು ಸೇರಿ ಈ ರಥೋತ್ಸವಕ್ಕೆ ಚಾಲನೆ ನೀಡುವುದು. ನಮಸ್ಕಾರ.